500 ರುಪೀಸ್ ಕ್ಯಾಶ್ ಇದೆ ಇವತ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಸಿಟ್ಟಿ ಕಣ್ಣಲ್ಲಿ ನೀರು ಬರ್ತಾ ಇದೆ, ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ. ಸೇವಂದಿಯೇ ಸೇವಂದಿಯೇ ನನ್ನ ಗಲಿಯಲ್ಲಿ ಗಮ್ಮಂತೆ. ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ತಿತ್ತಿತ್ತೈ ತಿಗಡ್ತಂ ತಂ ತಂ ತಿಗಡ್ತಂ ಹೌಳ ಹೌಳ. ಸೂರ್ಯ ತೇಜಾದೆ ತೇಜ ಸಮರ ತೇಜ ಒಳಗೆ. ಕಣ್ಣೆರಡು ಇರಬಹುದು, ನೋಟಗಳು ಒಂದೇ ಅಲ್ಲವೇ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹಸಿ ಹಾಗಲಕಾಯಿನ ತಿಂದ್ಬಿಟ್ಟು ಇವರೆಲ್ಲ ಯಾವ ಥರ ರಿಯಾಕ್ಷನ್ ಮಾಡ್ತಾರೆ, ಕಂಪ್ಲೀಟ್ ಮಾಡ್ತಾರೆ ಈ ಚಾಲೆಂಜ್ನ ನೋಡೋಣ. ಮತ್ತು ಈ ಚಾಲೆಂಜ್ಗೆ ಕೆಲವು ರೂಲ್ಸ್ ಇದ್ದಾವೆ. ಒಂದು 2-3 ರೂಲ್ಸ್ ಇಡೋಣ ಅಂತ. ಸ್ವಲ್ಪ ಫನ್ನಿಯಾಗೂ ಇರುತ್ತೆ ಮತ್ತು ಸ್ವಲ್ಪ ಎಕ್ಸೈಟ್ಮೆಂಟು ಚೆನ್ನಾಗಿರುತ್ತೆ ಅಂತ. ಏನು ಅಂದರೆ, ಇದು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ರೆ 500 ರೂಪಾಯಿ ಇದು ಕ್ಯಾಶ್ ಕೊಡ್ತೀನಿ. ಫಸ್ಟು ಕಂಪ್ಲೀಟ್ ಮಾಡಬೇಕು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇನ್ಕಂಪ್ಲೀಟ್ ಯಾರು ಮಾಡ್ತಾರೋ ಅವರು ಒಂದು ಹಾಡು ಹೇಳಬೇಕು, ಹಾಗೆ ಡ್ಯಾನ್ಸ್ ಮಾಡಬೇಕು. ಇನ್ಕಂಪ್ಲೀಟ್ ಮಾಡೋರು, ಓಕೆನಾ? ಮತ್ತು ಇದಕ್ಕೆ ನಾವು ಸ್ವಲ್ಪ ಏನಾದರೂ ಕಹಿ ಆದರೆ ಉಪ್ಪು, ಇನ್ನೂ ಕಹಿ ಆದರೆ ಸ್ವಲ್ಪ ಚಾಕ್ಲೇಟು, ನೀರು, ಇದಾದರೂ ಮುಟ್ಟಬಾರ್ದು. ಹಾಗೇ ಕಂಪ್ಲೀಟ್ ಮಾಡಿದವ್ರಿಗೆ ಮಾತ್ರ ನನ್ನ ಕಡೆಯಿಂದ 500 ರೂಪಾಯಿ. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. 500 ರುಪೀಸ್ ಕ್ಯಾಶ್ ಇದೆ ಇವತ್ತು. ಯಾರು ಗೆಲ್ತಾರೋ ಅವ್ರಿಗೆ 500 ರೂಪಾಯಿ. ಏನೋ ಬಾಲು ಏನೋ ಆಗ್ಬಿಟ್ಟಾನೆ. 500 ರೂಪಾಯಿ ಅದೇ ಹಾಗೆ ಕಂಪ್ಲೀಟ್ ಮಾಡಿದವರಿಗೆ 500. ಇಲ್ಲ ಅಂದರೆ ಕ್ಯಾನ್ಸಲ್. 500 ರೂಪಾಯಿ ನನ್ನ ಜೇಬಿಗೆ ವಾಪಸ್ ಬರುತ್ತೆ. ಓಕೆ ಓಕೆನಾ? ಓಕೆ. ಎಕ್ಸೈಟ್ಮೆಂಟ್ ಇದೆಯಾ ಬಾಲು ನಿನಗೆ? ಇದೈತೆ ಎಕ್ಸೈಟ್ಮೆಂಟ್ ಅಲ್ಲ, 500 ರೂಪಾಯಿ ಇದೆ. ಇಲ್ಲ, ಕಹಿ ಬಗ್ಗೆ ಯಾರಿಗೂ ಇವಾಗ ಎಲ್ಲರಿಗೂ ಬಂದಿರೋದು ಇದು. ಉಗಿ ಹಂಗಿದ್ರೆ ಅದ್ರಲ್ಲಿ ಉಗಿ ವಾಪಸ್. ಇಲ್ಲಾಂದ್ರೆ ನಾ ಬೌಲ್ ಕ್ಯಾಮ್ರಲ್ಲಿ ಇಲ್ಲ, ಕ್ಯಾಲಿಟಿ ಇರಲ್ಲ. ಎಲ್ಲ ಹಿಂದಿನ ಚಾಲೆಂಜ್ ಅಲ್ಲೆಲ್ಲ ಇವರು ಹೋಗೋದು ಬಿಟ್ಟಿದ್ರು ಎಲ್ಲ ಇಲ್ಲೆಲ್ಲ ಉಗ್ದಿದ್ರು. ಸೊ ಉಗಿ ಹಂಗಿದ್ರೆ ಇದ್ರೊಳಗಡೆ ಉಗಿರ ಕಹಿ ಆದ್ರೆ. ಓಕೆ. ಇದರ ಅವಶ್ಯಕತೆ ನಮ್ಮ ಇಬ್ಬರಿಗೆ ಇಲ್ಲ ಅನ್ನಿಸುತ್ತೆ. ನೋಡೋಣ, ಮನೋಜ್ಗೆ ಅವಶ್ಯಕತೆ ಇದೆ, ಅವನಿಗೊಂದು ಕೊಟ್ಟಿದ್ದೀವಿ. ತೋರಿಸು ಒಂದ್ಸರಿ. ಹಾಗಲಕಾಯಿ ಬಂದಿದೆ. ಸೊ ಅಡಿಷ್ನಲ್ ಆಗಿ ಮನೋಜ್ ಸ್ವಲ್ಪ ಮಾಜ ಬೇಕು ಕಹಿ ಆದ್ರೆ ಅಂತ ಅಂದ. ಅದಕ್ಕೊಂದು ಮಾಜನೂ ಒಂದು ಆರ್ಡರ್ ಮಾಡಿ ತರಿಸಿದ್ದೀವಿ. ಸೊ ಈಗ ಚಾಲೆಂಜ್ನ ಶುರು ಮಾಡ್ತೀವಿ. ಎಲ್ಲ ರೆಡಿ ಏನಪ್ಪ? ರೆಡಿ. ಕೌಂಟ್ ಡೌನ್ ಹೇಳ? ಕೌಂಟ್ ಡೌನ್ ಹೇಳ್ತೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫುಲ್ ಕಹಿ ಆಗ್ತದೆ ಫ್ರೆಂಡ್ಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಾಲ್ ಔಟಾ? ಬಾಲ್ ಔಟ್. ಬರೀ ಒಂದೇ ಒಂದು ಸರಿ ಚೂರು ತಿನ್ನಿಸ್ಕೇನೆ ಔಟ್. ಬಾಲ್ 2 ನಿಮಿಷ ತಿನ್ನಿಸ್ತೀನಿ ಅಂತ ಹೇಳಿದ್ದ. ಬಾಲು ಔಚ್, ಬಾಲು ಔಚ್. ನೋಡೋಣ ಇಬ್ಬರಲ್ಲಿ ಯಾರು ತಿಂದು ಕಂಪ್ಲೀಟ್ ಮಾಡ್ತಾರೋ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಆದ್ರೆ ಸ್ವಲ್ಪ ಮನೋಜ್ ದೊಡ್ಡದಾಗೇ ಐತೆ. ನಾನು ಈ ಕಡೆನೂ ತಿಂದೆ, ಈ ಕಡೆನೂ ತಿಂತಾ ಇದ್ದೀನಿ. ಇವತ್ತು ಗೆಲ್ತೀನಿ ಚಾಲೆಂಜು. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ.
ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಬಂದ್ರೆ ಅಲ್ಲೇ ಆಗಿಲ್ಲ ಅಲ್ಲೇ ಇದು ಕವರ್ ಕೊಡಪ್ಪ ಹೆಂಗೇನಾಗಿದೆ ಅವ್ನ ಎಕ್ಸ್ಪ್ರೆಷನ್ ನೋಡಕ್ಕಾಗ್ತಿಲ್ಲ. ಕವರ್ ನಿನಗೆ ನೀಡಿದ್ದಂಗಿದೆ ಇಚ್ಕೋ. ಇಲ್ಲ ತೇಗ್ ಬರ್ತಾಯ್ತು ಅಷ್ಟೇ, ಇನ್ನ ಹೊರಗಡೆಗೆ ಬಂದಿಲ್ಲ. ಹೊರಗಡೆಗೆ ಬರೋಂಗಿದ್ರೆ ಬೇಡ. ನೀರು ಕುಡಿಬೋದಾ? ನೀನ್ ಕೊಡ್ಕೋಬೋದು. ನೀನು ಔಟ್ ಆಫ್ ದ ಟೂರ್ನಮೆಂಟ್. ಅಷ್ಟೇ. ಮನೋಜ್ ಎಂಜಾಯ್ ಮಾಡ್ತಾನೆ ತಿನ್ನಕ್ಕೂ, ಆಸ್ವಾದ ಮಾಡ್ತಾನೆ. ಹೌದು, ಅದು ಎಕ್ಸ್ಪ್ರೆಷನ್ ಏನು ಚೇಂಜ್ ಇಲ್ಲ. ಬೆಟ್ಟಿದ ಕಣ್ಣಲ್ಲಿ ನೀರು ಬರ್ತಿದೆ. ತುಂಬಾ ಇದಾಗ್ತಾ ಇದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ತುಂಬಾ ಇದಾಗ್ತಾ ಇದೆ. ಆಗ್ತಿಲ್ಲ. ಅಲ್ಲೇ ಇದೆ ಆಮೇಲೆ ಕವರ್. You can quit. No, I will. You can't fit Try, in. I will try. You try again. Try again. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಮನೋಜ್ 500 ರೂಪಾಯಿ ಇವತ್ತು ಹೊಡಿಬೇಕು ಅಂತ ಫಿಕ್ಸ್ ಆಗಿದೆ. ಹೊಡಿಬೇಕು ಅನ್ನೋದಲ್ಲ ಎಕ್ಸ್ಪ್ರೆಷನ್. ನೀವು ಶೆಟ್ಟಿ ಕಣ್ಣಲ್ಲಿ ನೀರು ಬರ್ತಾ ಇದೆ, ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ. ಬಟ್ ಮನೋಜ್ ಮಾತ್ರ ತುಂಬಾ ಚೆನ್ನಾಗಿ ನೋ ಎಕ್ಸ್ಪ್ರೆಷನ್, ಓನ್ಲಿ ಈಟಿಂಗ್. ಎಂಜಾಯ್ ಮಾಡ್ತಿದ್ದಾನೆ ಹಾಗಲಕಾಯಿನ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೆ ಏನ್ ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ಸೊತೆಗೆ ತರ ತಿಂದವನೆ ಮನೋಜ್. ಮನೋಜ್ ಮಾತ್ರ ಒಂದು ಚೂರು ಬೇರೆ ಎಕ್ಸ್ಪ್ರೆಷನ್ ಕೊಡ್ತಾ ಇಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾನೆ. ಬಾಲು ಒಂದು ಚೂರಿಗೆ ಔಟ್. ಸಿಟಿ ತುಂಬ ಕಣ್ಣಲ್ಲಿ ತುಂಬ ನೀರು ಬರ್ತಾ ಇದೆ. ನೋವು ಪಡ್ತಿದ್ದಾನೆ. ಝೂಮ್ ಹಾಕಿ ತೋರಿಸ್ಬೇಕು ಮೊಬೈಲಲ್ಲಿ ಏನಂತ ಅನ್ಕೊಂಡು ನೋಡೋಣ. ಆದರೆ ಮೊದಲು ಇನ್ಸರ್ಟ್ ಮಾಡ್ತೀನಿ ಕ್ಲಿಪ್ನ. ಶೆಟ್ಟಿದು ಝೂಮ್ ಏನಪ್ಪ ಝೂಮ್ ಶೆಟ್ಟಿ ಕಣ್ಣೀರಿದು ಅಲ್ಲ. ಕಾರಕ್ಕೆ ಯಾರಾದರೂ ಕಣ್ಣಲ್ಲಿ ನೀರು ಹಾಕೋದು ನೋಡಿ ನಾವು ಇವನು. ಈಗ ಮನೋಜಂಗೆ ನಥಿಂಗ್. ಯಾವ್ದೋ ಕಹಿ ಇಲ್ದಿರೋ ಸಿಕ್ಕದಂಗೆ ಆಯ್ತು ಅವನಿಗೆ. ಇಲ್ದಿರೋ ಸಿಕ್ಕೈತಂತೆ, ಬೇಕಾದ್ರೆ ಅರ್ಧ ಅದನ್ನ ತಿನ್ಬೋದು. ಓಕೆನಾ? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ಶಬಾಷ್. 500 ರೂಪಾಯಿ ಮೇಲೆ ಶೇರ್ ಕೇಳಿರಪ್ಪ. ಕಂಪ್ಲೀಟ್ ಮಾಡಿ ಶೇರ್ ಮಾಡ್ಬೇಕಲ್ಲ. ನೋಡೋಣ ಬಿಡು, ಆಮೇಲೆ ಮಾತಾಡೋದು ವ್ಯವಹಾರ. ಅಜೆಂಡ ಅವ್ನು ಫಸ್ಟ್ 500 ರೂಪಾಯಿ ಬೇಕೀಗ. ನಾಳೆ ಖರ್ಚಿಗೆ ದುಡ್ಡಿಲ್ಲ. ಎಂಟರ್ಟೈನ್ಮೆಂಟ್ ಬೇಕಲ್ಲ ಈಗ. ನೀವು ಆರಾಮಾಗಿ ತಿಂತಾರೆ. ಆಡು ಪಾಡವ ಪಾಡು ಗಜಾಲ ಪಾಡು. ಹಾಡು ಹೇಳು. ಬಡ್ಸೆ ಹಣ್ಣಿದ್ರು ಕೊಡಪ್ಪ, ಒಂದು ಇದು ಮಾಡ್ಕೊಂಡು ಲೈವ್ ಆಗ ಮಾಡ್ತೀನಿ. ಯಾವ್ದು ಬರುತ್ತದ ಹಾಡು ಹೇಳು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಅವ್ರಿಗೆ ಎಂಟರ್ಟೈನ್ಮೆಂಟ್. ಪ್ರಯತ್ನ ಮಾಡಿದ್ರೆ ಮಕ್ಕಳು ಆಗಲ್ಲ ಕಣಪ್ಪ. ಕೇಳ್ರಪ್ಪ. ಅಯ್ಯೋ ನಾನು ಹೋಗಿ ನಿಮ್ಗೆ ಹೇಳ್ತೀನಲ್ಲ ಹುಡುಗರಿಗೆ. ಹಾಡು ಹಾಡಕ್ಕಾಗುತ್ತಾ? ಪಾಡು ಗಜಾಲು ಮಾಡುತ್ತಾ ಗಜೆ ಎಲ್ಲ ಕುದ್ದಿ. ನನಗೆ ಕಹಿ ಆಗ್ತಾ ಇದೆ, ಆದ್ರೂ ತಿಂತೀನಿ. ಅದು ಒಳಗಡೆ ಹೋಗೋವಾಗ ಮ್ಯಾಟ್ರು ಎಂಡ್ ಆಫ್ ದ ಡೇ ಮ್ಯಾಟ್ರ್ ಇದು 500. Money, 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 money. ಆದ್ರೆ ಮನೋಜ ಚೆನ್ನಾಗಿ ತಿಂದ. ಎಂಜಾಯಿಂಗ್. ಸೇವಂದಿಯೇ ನನ್ನ ಸಗಲಿಯಲ್ಲಿ ಗಮ್ಮಂತೆ. ನನ್ನ ಹೃದಯಲ್ಲಿ ಗಮ್ಮಂತೆಯೇ. ಸ್ವಲ್ಪ ಮಗ್ಗೆಗಿಂತ ಬಲುವಂತ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು. ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮನಸ್ಸಿನ ಹಾಡಿಗೆ
ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿದ ಅಡಿಗೆ ಸೇವಂತಿಯೇ 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 ನನ್ನ ಹೃದಯಲ್ಲಿ ಗಮ್ಮಂತಿಯೇ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಮಲ್ಲಿಗೆಗಿಂತ ಬಲುವಂತ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನಿನ್ನು, ಜನ್ಮ ಜನ್ಮದ ಪ್ರೀತಿ ನನ್ನ ಮನಸ್ಸಿದೆ ಆಡಿ. ಮನೋಜ್ ಹೂ ವಿಲ್ ಒನ್ ಡ್ಯಾನ್ಸ್ ಅಷ್ಟು ಸುಲಭ ನಮ್ಮನ್ನು ಕೆಣಕವ್ರೆ, ನನ್ನನ್ನು ಕೆಣಕವ್ರೆ. ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು. ಇದೆಲ್ಲ ಭಾಳ ನೋಡಿದ್ದೀವಿ. ಪಲ್ಯ ಮಾಡ್ಬಿಡಿದು ಮುಕ್ಕಿದ್ದು ನೋಡೋಣ. ಇಬ್ಬರದು ಅರ್ಧ ಬಿಡಪ್ಪ, ಇನ್ನೇನು ಮಾಡ್ತಾನೆ. ಇಬ್ಬರದು ಅರ್ಧನೇ ಇದ್ದಾನ, ಬಟ್ ಇಬ್ಬರದು ಅರ್ಧ ತಾನೆ. ಕಂಪ್ಲೀಟ್ ಆದ್ರಂಗ ದುಡ್ಡು ಇಲ್ಲ ಫುಲ್ ತಿಂದೆ ದುಡ್ಡು ಕೊಡು ಅಂತ ಇದಿದೆ. ಇಲ್ವರೆಗೂ ತಿಂತೀವ. ಓಕೆ ತಿನ್ನು ತೋಟ ಎಲ್ಲ ಬ್ಯಾಡ. ನಾನು ತೋಟ 2 ಕಡೆನೂ ತೆಗ್ದಾಕಿದ್ದೆ. ಬೇಕಾದ್ರೆ ಇನ್ನೂ ನಿನ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಇನ್ನೊಂದು 2 ತಿನ್ನು, ಪರವಾಗಿಲ್ಲ. ಇನ್ನೊಂದು 5 ರೂಪಾಯಿ ನೋಡೋಣ ನೆಕ್ಸ್ಟ್ ಚಾಲೆಂಜ್. ಹಂಗೆ ಅವತ್ತಾಯ್ತಲ್ಲ, ಹಂಗೆ ಚಾಕ್ಲೇಟ್ ತಿನ್ನಕ್ಕೆ ಹೋಗಿ ಮತ್ತೆ ತರಿಸಿದ್ವಲ್ಲ ಚಿಪ್ಸ್, ಜೋಲೋ ಚಿಪ್ಸ್. ವಾಮಿಟ್ ಮಾಡಂಗಿಲ್ಲ ನಾನು ಹೇಳಿದ್ದೀನಿ. ನಾನು ತಿಂತಿದ್ದೀನ, ನಾನು ಮಾಡ್ಬೋದಾಯ್ತು ಚಾಲೆಂಜ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 6 ಕಹಿ ಇದೆ. ಮನೋಜ್ ಕಣ್ಣಲ್ಲ ನೀರು ಬರ್ತಾ ಇದೆ. ಲಾಸ್ಟ್ ಫೈನಲ್ ಎಂಡಿಂಗ್ ಸ್ಟೇಜಲ್ಲಿ ಇದ್ದವ್ರು. ಇನ್ನೊಂದು ತಿಂದ್ಬಿಟ್ರೆ ಸಾಕು ಅಲ್ಲ, ಒಂದೊಂದು ಸಾರಿ ಅಷ್ಟೇ ಕಂಪ್ಲೀಟೆಡ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಫಸ್ಟ್ ಕಂಪ್ಲೇಂಟ್ ಮಾಡಬೇಕು. 50 ರೂಪಾಯಿ ನಾ ಜಾಸ್ತಿ ಕೊಡಲಿಲ್ಲ ಅಂದ್ರೆ ಹಿಂಗೆ ಚಿಲ್ಲರೆ ವಾಪಸ್ ಬರ್ತೀವಿ. ಹೌದಾ? ಗಾ ಇಟ್ಕೊಂಡ್ಬಂದಿದ್ದೆ ನಾನು 300 ರೂಪಾಯಿ ಅಲ್ಲಿ ಫೋನ್ ಪೇ ಮಾಡಿಸ್ಕೊಂಡಿದ್ದು. 300 ರೂಪಾಯಿ ಗೆದ್ದೆ. ಸಿಟ್ಟಿಯನ್ನು ಒಂದು ಮ್ಯಾಚ್ ಸಾಕು ಬಿಡ. ಕಂಪ್ಲೀಟ್ ಆಯ್ತು. ಇವನು ಮಾತ್ರ ಸೋತವನೆ. ಸಾಂಗ್ ಆಗಿದೆ. ಈಗ ಡ್ಯಾನ್ಸ್ ಮಾಡ್ಬೇಕು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ, ವಾಮಿಟ್ ಮಾಡಿದ್ರೆ 200 ರೂಪಾಯಿ ವಾಪಸ್ಸು. ನೀರು ಕುಡಿಬೇಡ, ವಾಮಿಟ್ ಆಗುತ್ತೆ. ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ತಿತ್ತಿತ್ತೈ. ಇದು ಕೂತ್ ಬಿಡ್ಬೇಕಾ? ಅಷ್ಟೇ ಹಾಕಲೇ. ಎಣಿದ್ ಮುಂದೆ ಹಾಕ್ತಾರಲ್ಲ, ಟಂಕಣಕ ನಕ್ಕಣಕ ಟಂಕಣಕ ನಕ್ಕಣಕ ಡಬ್ಬ ಕೂತು. ಇನ್ನು ಏನೋ ಬೇಕಣ. ಬಿರ್ಬಟ್ಟು ಐ ಲವ್ ಯು. ನಮ್ಮ ಮಂಡ್ಯ ಆದ್ಮೇಲೆ ಆನೆ ನೀರಿನಲ್ಲಿ ಬಾತು ಕೋಳಿ. ಅಂತ ರಾಜಾದಿ ರಾಜ ಇಟ್ಟು ಸಿಂಹದೊಳಗೆ ತಿಗಡ್ತೊಂ ತೊಂ ತಿಗಡ್ತೊಂ ಹೌಳ ಹೌಳ. ಸೂರ್ಯ ತೇಜಾದಿ ತೇಜ ಸಮರ ತೇಜ ಒಳಗೆ ಟಿಡಿಟಿಟಿನ್ ಟಿಡಿಟಿಟಿನ್ ಟಿಡಿಟಿನ್ ಟಿಟಿನ್ ಟಿಡಿಟಿನ್ ಟಿಟಿನ್ ಟಿಡಿಟಿನ್ ಟಿಟಿನ್ ಟಿಡಿಟಿನ್ ಟಡಡನ್ ಟಡನ್ ಟಡಡನ್ ಟಡನ್ ಟಡಡನ್ ಟಡನ್ ಟಡಡನ್. ಗರನೆ ಗರ ಗರನೆ ಗರನೆ ಗರ ಗರನೆ ನೋಡಲು ಇನ್ಸ್ಟಾಗ್ರಾಮ್ಗೆ ಬಂದೆ ಕಳೆ. ಬನ್ನಿ ನನ್ನ ಗೆಳೆಯರೇ, ಬನ್ನಿ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ. ಹೇ ಗೆಳೆಯರೇ ನನ್ನ ಗೆಳತಿಯರೇ. ಕಲಿಯಿತು ಆ ಬೇಸಿಗೆ, ಹರಳಿತು ಆ ಮೆಲ್ಲಿಗೆ, ಹೋಗೋಣ ಕಾಲೇಜಿಗೆ ಡಾಕ್ಟರಿ ಬಯಸಿಗೆ. ಗೆಳೆಯರೇ ಗೆಳೆಯರೇ ನನ್ನ ಗೆಳತಿಯರೇ. ನಮ್ಮ ಬಂದ ಸರ್ಗವೇ ನಾಚುವ ಹಾಗಿದೆ. ಎಲ್ಲಿ ಮೊಗ್ಗು ಹರಳಿದರೆ ಹೂವಿಗೆ 1000 ವರ್ಷವು. ಕಣ್ಣೆರಡು ಇರಬಹುದು, ನೋಟಗಳು ಒಂದೇ ಅಲ್ಲ.
ಅಲ್ಲವೇ ರೂಪಗಳು ಇರಬಹುದು ಹೃದಯ ಒಂದೇ ಅಲ್ಲವೇ ಈ ಪ್ರೀತಿ. ಫೈನಲಿ ಈ ಚಾಲೆಂಜ್ನ ಇಬ್ಬರು ಮನೋಜು ಮತ್ತು ಸುರೇಂದ್ರ ಇಬ್ಬರು ಕಂಪ್ಲೀಟ್ ಮಾಡಿದ್ದಾರೆ. ಮೊದಲನೇದಾಗಿ ಸುರೇಂದ್ರ ಅವರು ಬೇಗ ತಿಂದು ಸ್ವಲ್ಪ ಚಿಕ್ಕದಾಗೂ ಇತ್ತು, ಸೊ ಕನ್ಸಿಡರ್ ಮಾಡಿ ಇಬ್ಬರು ಈಕ್ವಲ್ ಅಂತಲೇ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ 500 ರೂಪಾಯಿಯಲ್ಲಿ ಮೊದಲನೇದಾಗಿ ಕಂಪ್ಲೀಟ್ ಮಾಡಿರೋ ಸುರೇಂದ್ರ ಅವ್ರಿಗೆ 300 ಹಾಗೂ ಎರಡನೇ ಗೆದ್ದು ಇದು ಕಂಗ್ರ್ಯಾಚುಲೇಷನ್ಸ್. ಸೊ ಬಾಲು ಅಂತೂ ಒಂದು ಚೂರು ತಿನ್ನೋಕ್ಕಾಗಲಿಲ್ಲ. ಸೊ ಹೇಗೆ ಅನ್ನಿಸ್ತು ಅಂತ ಕೇಳೋಣ. ಆ್ಯಕ್ಚುಲಿ ನಾನು ಫಸ್ಟ್ ಆಫ್ ಆಲ್ ಇವ್ರಿಗಿನ್ನ ನಾನೇ ತಿಂತೀನಿ ಅಂತ ನನಗೆ ಓವರ್ ಕಾನ್ಫಿಡೆನ್ಸ್ ಇತ್ತು. ಬಟ್ ಒಂದು ಚೂರು ತಿಂದಿದ್ದಕ್ಕೆ ಅದು ಫುಲ್ ಕಹಿ ಬಿಟ್ಟು ವಾಮಿಟ್ ಥರ ಬಂದು, ಅದಕ್ಕೆ ನಾನು ಔಟ್ ಆಫ್ ದ ಚಾಲೆಂಜ್ ಅಂತ ನಮಗೆ ಸ್ಟಾರ್ಟಿಂಗ್ ಕವರೇ ಬೇಡ ಅಂತ ಹೇಳಿದ್ದು. ಆ್ಯಕ್ಚುಲಿ ನಾನೇ ವಿನ್ನರ್ ಅಂತ ನಾನು ಫುಲ್ ಕಾನ್ಫಿಡೆನ್ಸ್ ಅಂತ ತಗೊಂಡಿದ್ದೀನಿ. ಬಟ್ ನಮ್ಮ ರಾಕಿ ಬಾಯ್ 500 ರೂಪಾಯಿ ನೋಟ್ ಇತ್ತು, ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ರು. ಅದನ್ನು ನೋಡಿಬಿಟ್ಟು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಆಗಿಲ್ಲ. ಅದು ಸ್ವಲ್ಪ ತಿಂದಾಗೆ ನನಗೆ ಫುಲ್ ಕಹಿ ಬಂದು ವಾಮಿಟ್ ಥರ ಬಂತು, ಅದಕ್ಕೆ ನಾನು ಡ್ರಾಪ್ ಆಗಿದ್ದೀನಿ ಫ್ರೆಂಡ್ಸ್. ನಿಮಗೆ ಸುರೇಂದ್ರ ಅವರೇ? ನನಗೆ ಸ್ವಲ್ಪ ಕಹಿ ಅನ್ನಿಸ್ತು ಮಧ್ಯದಲ್ಲಿ, ಆದರೂ ಏನಾದರೂ ಮಾಡಿ ತಿನ್ನಲೇಬೇಕು, ಬಾಲು ಥರ ಡ್ರಾಪ್ ಮಾಡಬಾರ್ದು, ಚಾಲೆಂಜ್ ಡ್ರಾಪ್ ಮಾಡಬಾರ್ದು ಅಂತಂದೇಳಿ ಲಾಸ್ಟ್ ಟೈಮ್ ಚಾಲೆಂಜ್ ಮಾಡಿದಾಗ ಮನೋಜ ಡ್ರಾಪ್ ಆದ, ಈ ಸರಿ ಬಾಲು ಡ್ರಾಪ್ ಆದ. ನಾನು ಡ್ರಾಪ್ ಆಗಬಾರ್ದು ಅಂತಂದೇಳಿ ನಾನು ಚಾಲೆಂಜ್ ಆಗಿ ತಗೊಂಡು ನಾನು ತಿಂದಿದ್ದೀನಿ. ಚಾಲೆಂಜ್ ಚೆನ್ನಾಗಿ ಮಾಡ್ತಾ ಇದ್ದಾನೆ ಸತ್ಯ ಅವನು. ಆಲ್ ದಿ ಬೆಸ್ಟ್. ಮನೋಜ್ ಅವರೇ, ನಿಮ್ಗೆ ಯಾವ ತರ ನಿಮ್ಗೆ ಏನೋ ಒಂಚೂರು ಮಿಲ್ಕ್ ಆಗ್ತಾ ಕಹಿ ಅನಿಸ್ತು, ಆದರೂ ಬಿಡಬಾರ್ದು, ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ, ಮಾಡಲೇಬೇಕಂತ ಮಾಡಿದೆ. ಆ್ಯಕ್ಚುಲಿ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ. ಆ್ಯಕ್ಚುಲಿ ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬ ಒಳ್ಳೇದಾಗುತ್ತೆ. ಒಂದ್ಸಲ ತಿಂದು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಇದೇ ಥರ ವಿಡಿಯೋಸ್ ಸಪೋರ್ಟ್ ಮಾಡಿ. ಮಾಡ್ತಾ ಇರ್ತೀವಿ ಈ ಥರ ಚಾಲೆಂಜ್. ನೆಕ್ಸ್ಟ್ ಯಾವ ಚಾಲೆಂಜ್ ಬೇಕು ಅಂತ ಬೇಕಾದ್ರೆ ಕಮೆಂಟ್ ಮಾಡಿ. ನೀವೇನು ಹೇಳ್ತೀರೋ ಅದನ್ನೇ ಮಾಡ್ತೀವಿ. ಯಾರ್ದು ಜಾಸ್ತಿ ಕಾಮೆಂಟ್ ಬರುತ್ತೋ ಅದನ್ನೇ ಮಾಡ್ತೀವಿ, ಟ್ರೈ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.